ಬಿಗ್ ಬಾಸ್ ಸೀಸನ್ 11ರ 8ನೇ ವಾರದ ಕಳಪೆ ರಜತ್ ಅವರು ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಮೊದಲನೇ ವಾರನೇ ರಜತ್ ಅವರು ಕಳಪೆ ಅನ್ನೋ ಪಟ್ಟನ ಪಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಬಹುತೇಕ ಸ್ಪರ್ಧಿಗಳು ಆಯ್ಕೆ ಮಾಡಿರುವ ಕಳಪೆ ಪಟ್ಟ ರಜತ್ ಅವರಿಗೆ ಸಿಕ್ಕಿದೆ. ಇದಕ್ಕೆ ಮುಖ್ಯವಾದ ಕಾರಣ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸಾಕಷ್ಟು ಜನ ಕಳಪೆ ಕೊಡಬೇಕಾದ್ರೆ ಮುಖ್ಯವಾದ ಕಾರಣ ಏನು ಹೇಳಿದ್ರು ಅಂದರೆ, ಅವರು ಗೋಲ್ಡ್ ಸುರೇಶ್ ಅವ್ರಿಗೆ ಆ ರೀತಿ ಮಾತಾಡಿರೋದು ತುಂಬ ತಪ್ಪು. ಆ ಕಾರಣ ಅವರಿಗೆ ಹರ್ಟ್ ಆಗಿದೆ, ಅದಕ್ಕೋಸ್ಕರ ಅವರು ಕಳಪೆ ಕೊಡ್ತಿದ್ದೀವಿ ಅಂತ ಸಾಕಷ್ಟು ಜನ ಸ್ಪರ್ಧಿಗಳು ಈ ರೀಸನನ್ನು ಕೊಟ್ಟು ರಜತ್ ಅವ್ರಿಗೆ ಕಳಪೆ ಪಟ್ಟನ ಕೊಟ್ಟಿರೋದು. ಬಿಗ್ ಬಾಸ್ ಸ್ಪರ್ಧಿಗಳು ಅದು ಯಾವಾಗ ಕಳಪೆ ಕೊಡಬೇಕಾದ್ರೆ ತಮ್ಮ ರೀಸನ್ಗಳನ್ನ ಕರೆಕ್ಟಾಗಿ ಕೊಡ್ತಾರೋ ಗೊತ್ತಿಲ್ಲ. 2 ಅಥವಾ 3 ಜನ ಒಬ್ಬರಿಗೆ ಕಳಪೆ ಕೊಟ್ಬಿಟ್ರೆ ಎಲ್ಲರೂ ಅವರಿಗೆ ಹಾಕ್ತಾರೆ ಕಳಪೆನ. ಬಹುಮತ ಬಂದು ಒಟ್ಟವರು ಅವ್ರನ್ನ ಜೈಲಿಗೆ ಕಳಿಸೋದು ಅಂತೂ ಪಕ್ಕ. ಕಳಪೆ ಅಂತ ಬಂದಾಗ ಅವರ ಇಡೀ ವಾರದ ಪರ್ಫಾರ್ಮೆನ್ಸ್ನ ನೋಡಿ ಆಮೇಲೆ ಕಳಪೆ ಕೊಡೋದು ಸೂಕ್ತ ಅನಿಸುತ್ತೆ. ಆದರೆ ಇಲ್ಲಿ ಯಾವುದೋ ಒಂದು ರೀಸನ್ನ ಇಟ್ಕೊಂಡು ಎಲ್ಲರೂ ಅವ್ರನ್ನೇ ಟಾರ್ಗೆಟ್ ಮಾಡಿ ಕಳಪೆ ಕೊಟ್ಟು ಜೈಲಿಗೆ ಕಳಿಸ್ತಾರೆ. ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ಆದರೆ ರಜತ್ ಅವರು ಸುರೇಶ್ ಅವ್ರ ಮೇಲೆ ಆ ಥರ ರೇಗಾಡಿದ್ದು, ಆ ಥರ ಬೀಪ್ ಸೌಂಡೆಲ್ಲ ಬರೋ ಥರ ಮಾತಾಡಿದ್ದು ಎಲ್ಲೋ ಸೂಕ್ತ ಅಂತ ಅನಿಸಿಲ್ಲ. ಬಟ್ ಪರ್ಫಾರ್ಮೆನ್ಸ್ ವೈಸ್ ನೋಡೋಕೆ ಹೋದರೆ ರಜತ್ ಅವರು ತಮ್ಮ 100% ಕೊಟ್ಟು ಆಡಿದ್ದಾರೆ. ಅವರು ಈ ವಾರ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಅವರು ಸುರೇಶ್ ಅವ್ರಿಗೆ ಆ ರೀತಿ ಮಾತಾಡಬಾರ್ದಿತ್ತು. ಮಾತಾಡಿದ ಮೇಲೆ ತುಂಬ ಜನ ಹೋಗಿ ರಜತ್ ಅವ್ರಿಗೆ ಹೇಳಿದ್ರು, ಹೋಗಿ ಗೋಲ್ಡ್ ಸುರೇಶ್ ಅವ್ರಿಗೆ ಸಾರಿ ಕೇಳಿ ಅಂತ ಹೇಳಿದ್ರು. ಆದರೂ ಕೂಡ ರಜತ್ ಅವರು ನನಗೆ ನಾನು ಸಾರಿ ಕೇಳ್ಕೊಂಡಿದ್ದೀನಿ ಸಾಕು ಅಂತ ಯಾರ ಮಾತನ್ನು ಕೇಳಿಸ್ಕೊಂಡಿಲ್ಲ. ಈ ಪಾಯಿಂಟ್ ಎಲ್ಲೋ ರಜತ್ ಅವ್ರಿಗೆ ಮೈನಸ್ ಆಯಿತು ಅಂತ ಹೇಳ್ಬೋದು. ಇದರ ಫಲಿತಾಂಶನೇ ರಜತ್ ಅವ್ರಿಗೆ ಕಳಪೆ ಸಿಕ್ಕಿರೋದು. ಆದರೆ ರಜತ್ ಅವ್ರಿಗೆ ಕಳಪೆ ಸಿಕ್ಕ ಮೇಲೂ ಕೂಡ ರಜತ್ ಅವರು ಮನೆ ಮಂದಿಗೆ ಟಾಂಟ್ ಕೊಟ್ಟರು. ಹುಡುಗಿರ ಕೈ ಹಿಡ್ಕೊಂಡು ಓಡಾಡಿದ್ರೆ ಬಿಗ್ ಬಾಸ್ ಗೆಲ್ಲಕ್ಕಾಗಲ್ಲ, ಹಾಗೆ ಇನ್ನೂ ಒಂದಷ್ಟು ಮಾತುಗಳನ್ನ ಅವರು ಜೈಲಿಗೆ ಹೋದ್ಮೇಲೆ ಆಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಈಗ ಉತ್ತಮದ ವಿಚಾರಕ್ಕೆ ಬರೋದಾದರೆ ಈ ವಾರದ ಉತ್ತಮ ಮಂಜು ಅವ್ರಿಗೆ ಸಿಗಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವರು ಈ ವಾರ ತುಂಬ ಚೆನ್ನಾಗಿ ಆಡಿದ್ದಾರೆ. ತಮ್ಮ 100% ಕೊಟ್ಟು ತುಂಬ ಚೆನ್ನಾಗಿ ಆಡಿದ್ದಾರೆ ಈ ವಾರ. ಹಾಗಾಗಿ ಮಂಜು ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರಿಗೆ ಸಿಗಬೇಕು ಕಮೆಂಟ್ ಮಾಡಿ. ಮತ್ತು ಈಗ ನಾವು ಕ್ಯಾಪ್ಟನ್ ವಿಚಾರಕ್ಕೆ ಬರೋದಾದರೆ ಈ ವಾರದ ಕ್ಯಾಪ್ಟನ್ ಆಗಿ ಮಂಜು ಅವರು ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನೀವಿಲ್ಲಿ ನೋಡ್ತಿರ್ಬೋದು, ರಜತ್ ಅವರು ಕಳಪೆ ಪಟ್ಟ ತೊಗೊಂಡು ಜೈಲಿಗೆ ಹೋಗಬೇಕಾದ್ರೆ ಉಗ್ರಂ ಮಂಜು ಅವರು ಜೈಲ್ ಬೀಗನ ತೆಗಿತಾ ಇದ್ದಾರೆ. ಹಾಗಾಗಿ ಉಗ್ರಂ ಮಂಜು ಅವರು 9ನೇ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರ್ಬೋದು ಅಂತ ಅನಿಸುತ್ತೆ. ಉಗ್ರಂ ಮಂಜು ಅವರು ಏನಾದರೂ ಕ್ಯಾಪ್ಟನ್ ಆಗಿದ್ದರೆ ಅವರು ಬಿಗ್ ಬಾಸ್ ಸೀಸನ್ 11ರ ಮಾಸ್ಟರ್ ಮೈಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಈಗ ಎಲ್ಲರಿಗೂ ಇಷ್ಟನೂ ಆಗ್ತಾಯಿದ್ದಾರೆ. ಅವರ ಆಟನ ಅವರು ತಮ್ಮ ಸ್ಟ್ರಾಟಜಿ ಪ್ರಕಾರ ತುಂಬ ನೀಟಾಗಿ ಆಡ್ತಾ ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಅವರು ತ್ರಿವಿಕ್ರಮ್ ಮುಂದೆ ಹೇಳ್ತಾಯಿದ್ರು, ನಾನು ನೀನು ಸೇರಿಕೊಂಡು ಕ್ಯಾಪ್ಟನ್ ಯಾರಾಗಬೇಕು ಅಂತ ಡಿಸೈಡ್ ಮಾಡೋಕ್ಕಾಗಲ್ವಾ ಅಂತ. ಅದೇ ರೀತಿ ಅವರು ಏನಾದರೂ ಈ ವಾರ ಕ್ಯಾಪ್ಟನ್ ಆಗಿದ್ದರೆ ಅವರು ಕೊಟ್ಟ ಮಾತನ್ನ ಉಳಿಸ್ಕೋತಾರೆ ಅನ್ನೋ ನಂಬಿಕೆನ ಜನರ ಹತ್ರ ಕಳಿಸ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಹೀಗೆ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.